ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್. ಇವತ್ತು ಟೊಮೊಟೊ ಬಾತ್ ಮಾಡಿದ್ದೀನಿ. ಯಾಕೆಂದರೆ ಎದ್ದಿದ್ದು ಲೇಟ್ ಆಯಿತು, ಹಂಗಾಗಿ ನಮ್ಮನೆಯವ್ರು ಬಂದ ಮೇಲೆ ಟೊಮೊಟೊ ಬಾತ್ ಮಾಡಿದೆ. ರುಬ್ಬದಲ್ಲೇ ಹಾಗೇ ಮಾಡಿದ್ದೀನಿ. ಮೊಸರು ಬಜ್ಜಿ ಮಾಡಿದ್ದೆ. ಮೊಸರು ಬಜ್ಜಿಗೆ ಬರೀ ಈರುಳ್ಳಿ ಮಾತ್ರ ಹಾಕಿದ್ದೆ, ಯಾಕೆಂದರೆ ಮಿಕ್ಕಿದ್ದ ಪದಾರ್ಥಗಳಿಗೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಂಗಾಗಿ ನಾನು ನಮ್ಮ ಯಜಮಾನ್ರು ಕುತ್ಕೊಂಡು ತಿಂಡಿ ತಿಂದು ಆದಮೇಲೆ ಕುಡಿಯೋಕ್ಕೆ ನೀರಿರಲಿಲ್ಲ. ಹೋಗಪ್ಪ ನೀರು ತಗೋಬ ಅಂತ ಕಳಿಸ್ಬಿಟ್ಟು ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಲೇಟಾಗಿ ಇದ್ದಿದ್ದ ಕಾರಣ ಫಸ್ಟು ತಿಂಡಿ ಮುಗಿಸ್ಕೊಟ್ಟೆ. ಯಾಕೆಂದರೆ ಅವ್ರು ನೈಟ್ ಡ್ಯೂಟಿ ಮಾಡೋದ್ರಿಂದ ಮಲ್ಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಅಷ್ಟರೊಳಗೆ ಪುನರ್ವು ಕೂಡ ಇದ್ದ. ಅವನಿಗೆ ಬೂಸ್ಟ್ ಕೊಟ್ಟು ಒಂದು ಪಕ್ಕದ ಮನೆಯವ್ರದ್ದು ಪಾರ್ಸಲ್ ಬಂದಿತ್ತು, ಅದನ್ನು ಇಸ್ಕೊಂಡು ಬಂದೆ. ಇದು ನೋಡಿದ ಮೇಲೆ ಗೊತ್ತಾಯಿತು ಅಣ್ಣಗೆ ಎಷ್ಟು ಲವ್ ಮಗನ ಮೇಲೆ ಅಂತ. ಯಾಕೆಂದರೆ ಇನ್ನು ಸ್ಕೂಲೇ ಸ್ಟಾರ್ಟ್ ಆಗಿಲ್ಲ, ಆಲ್ರೆಡಿ ಎಲ್ಲ ಬುಕ್ ಮಾಡಿ ತರಿಸ್ತಾರೆ. ಅಣ್ಣ ಸ್ಕೂಲ್ಗೆ ಹೋಗ್ತಾರಲ್ಲ, ಅದಕ್ಕೆ ಅವ್ರ ಪಪ್ಪ ತರಿಸಿದ್ದಾರೆ. ನೀನು ಕಟಿಂಗ್ ಮಾಡಿಸ್ಕೊಂಡು ಸ್ಕೂಲ್ಗೆ ಹೋಗಕ್ಕೆ ರೆಡಿನೇ ಆಗಿಲ್ಲ. ಇನ್ನು ಕಾಂಪೌಂಡೆಲ್ಲ ಕ್ಲೀನ್ ಮಾಡಿದೆ. ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಿರೋದ್ರಿಂದ ತುಂಬ ಗಲೀಜಾಗಿತ್ತು, ಹಾಗೆ ಮಳೆನೂ ಬರೋ ಆಗಿತ್ತು. ಇನ್ನು ಈ ಕಡೆ ಬಂದು ಮಧ್ಯಾಹ್ನ ಅಡುಗೆ ಶುರು ಮಾಡಿಕೊಂಡೆ. ಹುರಿದವರೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಇನ್ನು ಪುನರ್ವು ಇವತ್ತು ಸ್ನಾನ ಮಾಡಿಸಿಲ್ಲ, ಯಾಕೆಂದರೆ ಬೆಳಗ್ಗೆಯಿಂದನೂ ಮಳೆ ಬರ್ತಾನೆ ಇತ್ತು. ಇವಾಗಲೂ ಕೂಡ ಮೋಡ ಆಗಿದೆ, ಹಂಗಾಗಿ ಇನ್ನು ಅವನೇ ಮನೆ ಹರಡಿದ್ದ, ಅವ್ನ ಕೈಲೇ ಕ್ಲೀನ್ ಮಾಡಿಸ್ತಿದ್ದೀನಿ. ಯಾಕೆಂದರೆ ಅವ್ನಿಗೂ ಗೊತ್ತಾಗಬೇಕಲ್ಲ ಕ್ಲೀನಿಂಗ್ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು. ಮಳೆ ಬರೋ ಹಂಗಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಟೀ ರಸ್ ತಿಂದ್ವಿ ನಾನು ನನ್ನ ಮಗ. ನಾನು ಅಂಗಡಿಗೆ ಹೋಗಿ ಬರೋ ತನಕ 5 ನಿಮಿಷಕ್ಕೆ ಹೋಗಿ ಬಂದಿದ್ದೀನಿ. ಅಷ್ಟೊಂದು ನಿದ್ದೆ ಆಗೋಗ್ಬಿಟ್ವಾ ನಿಂಗೆ? ಇನ್ನು ಅವ್ನು ಮಲಗಿಸಿ ನೆನ್ನೆ ಹೂ ತೊಗೊಂಡಿದ್ದು ನೆನ್ನೆ ಕಟ್ಟೋಕ್ಕಾಗಲಿಲ್ಲ, ಹಂಗಾಗಿ ಇವತ್ತು ಕಟ್ಕೊಂಡು ಮುಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಹೂಗನ್ನೆಲ್ಲ ಕಟ್ಟಿ ಹೂನ ಮುಡ್ಕೊಂಡು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್.